ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ರೆ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕೆ ಅಂತ ಅಂದರೆ ನಾನು ಹಾಕುವಂತಹ ವಿಡಿಯೋಗಳು ಮೊದಲೇ ನಿಮ್ಮ ಫೋನ್ಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ನೋಟಿಫಿಕೇಷನ್ನು. ಹಾಗೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಹೋಟೆಲ್ಗಳಲ್ಲಿ ನೀವು ಸಾಮಾನ್ಯವಾಗಿ ಇಡ್ಲಿಯನ್ನು ತಿಂದಿರ್ತೀರ, ತುಂಬ ಸಾಫ್ಟಾಗಿರುತ್ತೆ, ಸ್ಪಾಂಜಿನೆಸ್ ಆಗಿರುತ್ತೆ, ಅಂತ ತಿನ್ನಲಿಕ್ಕೂ ಸಾಫ್ಟಾಗಿ ಸ್ಮೂತಾಗಿರುತ್ತೆ, ತುಂಬಾ ಇಷ್ಟಪಡ್ತಾರೆ. ಹೋಟೆಲಲ್ಲಿ ಮಾಡುವಂತಹ ಅದನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು, ನಾವು ಮನೆಯಲ್ಲಿರುವಂಥ ಅಕ್ಕಿಗಳನ್ನು ಹೇಗೆ ಬಳಸ್ಕೊಂಡು ನಾವು ಇಲ್ಲಿ ಇಡ್ಲಿಯನ್ನು ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಏನೆಲ್ಲ ತೊಗೊಂಡಿದ್ದೀನಿ, ಹಾಗೆ ಎಷ್ಟು ಮೆಜರ್ಮೆಂಟ್ ಹಾಕಿ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಇದು ರೇಷನ್ ಅಕ್ಕಿ ನೋಡ್ತಾ ಇರ್ಬೋದು. ರೇಷನ್ ಅಕ್ಕಿ ಮಾಮೂಲಿ ಇದರಲ್ಲಿ 2 ಗ್ಲಾಸು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸು. ಹಾಗೆ ನಾನಿಲ್ಲಿ ಈ ಗ್ಲಾಸಲ್ಲೇ ಅರ್ಧ ಗ್ಲಾಸಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಅವಲಕ್ಕಿ ಇಲ್ಲ ಅಂತ ಹೇಳಿದ್ರೆ ನೀವು ರೈಸನ್ನು ಹಾಕೊಬೋದು. ರೈಸ್ ಹಾಕೊಳ್ಳೋದಿದ್ರೆ ಯಾವ ಥರ ರೈಸನ್ನು ಹಾಕ್ಕೊಳ್ಳಿ ಅಂತ ಹೇಳಿದ್ರೆ, ಇವಾಗ ನೈಟ್ ನೀವು ಡಿನ್ನರ್ಗೆ ಅಂತ ಮಧ್ಯಾಹ್ನದೊತ್ತು ಮಾಡಿರ್ತೀರಲ್ಲ ರೈಸು, ಆ ಒಂದು ರೈಸನ್ನು ನೀವು ಬಳಸ್ಕೊಬೋದು. ನೈಟ್ ರೈಸೆಲ್ಲ ಹಾಕಲಿಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿರೋದಿಲ್ಲ, ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ನೆಕ್ಸ್ಟ್ ನಾನು ಯಾವ ಕಪ್ಪಲ್ಲಿ ಅಂದರೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇವು ಎರಡನ್ನು ಚೆನ್ನಾಗಿ ತೊಳ್ಕೊಬೇಕು. ಹಾಗೆ ಅವಲಕ್ಕಿ ಕೂಡ ಜೊತೆನಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಅವಲಕ್ಕಿಯನ್ನು ಸಪ್ರೇಟ್ ಹಾಕ್ಕೊಳ್ತಾ ಇಲ್ಲ, ಎಲ್ಲವನ್ನು ಜೊತೆಲೇ ಹಾಕ್ಕೊಂಡು ನೆನೆಸ್ಕೊತೀನಿ. ಇದು 8ರಿಂದ 10 ಗಂಟೆಗಳ ಕಾಲ ನೆನಿಬೇಕು. ಬೇಸಿಗೆ ಟೈಮಲ್ಲಿ 8 ಅವರ್ಸ್ ನೆಂದರೆ ಸಾಕಾಗುತ್ತೆ. ಚಳಿಗಾಲದಲ್ಲಿ 10 ಅವರ್ಸ್ ಆದರೂ ನೆನಿಬೇಕು. ಚೆನ್ನಾಗಿ ಎಷ್ಟು ಉನಿಯುತ್ತೋ ಅಷ್ಟು ನಮಗೆ ಮೃದುವಾಗಿ ಮತ್ತು ಉಬ್ಬಿ ಬರುತ್ತೆ ಹಿಟ್ಟು ಅಂತಲೇ ಹೇಳ್ಬೋದು. ನಾವು ರೇಷನ್ ಅಕ್ಕಿ ತೊಗೊಂಡಿರೋದ್ರಿಂದ ಅದರಲ್ಲಿ ಧೂಳು ಮತ್ತು ಪೌಡರ್ ಥರ ಇರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿ ಕಿವುಚಿ ತೊಳ್ಕೊಳ್ಳಿ ಕೈಯಲ್ಲೇ 2ರಿಂದ 3 ಸಾರಿ. ಅಂದರೆ ಕ್ಲೀನ್ ವಾಟರ್ ಬರಬೇಕು. ವಾಟರಲ್ಲಿ ಒಳಗಡೆ ಅಕ್ಕಿ ಮತ್ತು ನಾವೇನು ಹಾಕಿದ್ದೀವಿ ಉದ್ದಿನಬೇಳೆ ಮತ್ತು ಅವಲಕ್ಕಿ ಅಷ್ಟು ನಮಗೆ ಕಾಣಬೇಕು. ಆ ರೀತಿಯಾಗಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ನೀಟಾಗಿ ವಾಶ್ ಮಾಡ್ಕೊಬೇಕಾಗತ್ತೆ. ನಾನು ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿರೋಂಥದ್ದೆಲ್ಲ ಕಾಣಿಸ್ತಾ ಇದೆ. ಇದನ್ನು 8ರಿಂದ 10 ಗಂಟೆಗಳ ಕಾಲ ನಾವು ನೆನೆಯಲಿಕ್ಕೆ ಬಿಡಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು 8 ಅವರ್ಸ್ ನೆನೆಯಕ್ಕೆ ಇಡ್ತಾ ಇದ್ದೀನಿ. ಇವಾಗ ಇದು 8ರಿಂದ 10 ಗಂಟೆಗಳ ಕಾಲ ನೆಂದಿದೆ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ನೆಂದಿದೆ. ಉದ್ದಿನಬೇಳೆ ಕೂಡ ಚೆನ್ನಾಗಿ ನೆಂದು ಈ ರೀತಿಯಾಗಿ ಬಾಯಿ ಬಿಟ್ಕೊಂಡಿದೆ, ನೋಡ್ತಾ ಇರ್ಬೋದು. ನೀವು ಬೇಳೆ ಏನಾದರೂ ಹಾಕೊಬೋದು, ಇಲ್ಲ ಅಂತ ಅಂದರೆ ಈ ರೀತಿ ಉಂಡೆ ಉದ್ದಿನ ಕಾಳಾದರೂ ಹಾಕೊಬೋದು, ಪರವಾಗಿಲ್ಲ. ಇವಾಗ ಇದನ್ನು ನಾನು ಯಾವುದೇ ರೀತಿ ಬೇರೆ ನೀರನ್ನು ಹಾಕೋದಿಲ್ಲ. ನಾನೇನು ನೆನೆಸಿಟ್ಕೊಂಡಿದ್ದೆ ಅದೇ ನೀರಿನಲ್ಲಿ ನಾನು ಇಡ್ಲಿಗೆ ಆಡಿಸ್ಕೊಳ್ತಾ ಇದ್ದೀನಿ. ಆಡಿಸೋದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 2 ಲೋಟ ಅಕ್ಕಿ ಹಾಕಿರೋದ್ರಿಂದ ನಾನು 2 ಬಾರಿ ಅಂದರೆ 2 ಬ್ಯಾಚಸ್ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡಬೇಕಾದ್ರೆ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ. ತುಂಬ ತೆಳುವಾಗಿರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ನಾನು ಇವಾಗ ತೋರಿಸ್ತೀನಿ ನಿಮಗೆ. ಇಷ್ಟು ಸಾಕು. 3/4 ಭಾಗ ಮಾತ್ರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಅದೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀರು ಕಾಣಬಾರ್ದು, ಈ ರೀತಿಯಾಗಿ ಹಾಕ್ಕೊಂಡು ಜೊತೆನಲ್ಲೇ ಇವಾಗ ಮಳೆ ತುಂಬಾ ಇರೋದ್ರಿಂದ ಅಷ್ಟು ವಾತಾವರಣ ಬಿಸಿ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಇವಾಗಲೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ರುಬ್ಕೊಬೇಕಾಗುತ್ತೆ. ರವೆ ರೀತಿಯಾಗಿ ರುಬ್ಕೊಬೇಕು. ನಾನಿಲ್ಲಿ 1 ಬ್ಯಾಚನ್ನು ರುಬ್ಕೊಂಡು ಬಂದಿದ್ದೀನಿ. ಹಿಟ್ಟು ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ. ಅದು ಬಾಂಬಾ ರವೆ ಟೈಪು ಈ ಥರ ಆಡಿಸ್ಕೊಳ್ಳಿ. ನಾರ್ಮಲ್ ರವೆ ಥರ ಆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಏಕೆಂದರೆ ಅದು ಬೆಂದ ಮೇಲೆ ಅಷ್ಟು ಚೆನ್ನಾಗಿರೋದಿಲ್ಲ. ನಾನು ಈ ಥರ ಬಾಂಬಾ ರವೆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಅಗಲವಾದಂಥ ಪಾತ್ರೆ ಕೂಡ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ಬ್ಯಾಚನ್ನು ಸಹ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ಇದನ್ನು ಸಹ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಕೈಯನ್ನು ಹಾಕಿ ಮಿಕ್ಸ್ ಮಾಡೋದಿಲ್ಲ. ನಾನೀಗ ಹೇಗೆ ಹಾಕಿದ್ದೀನಿ ಅದೇ ರೀತಿ ನಾನು ನೀಟಾಗಿ ಹಿಟ್ಟನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ತೀನಿ. ಓವರ್ ನೈಟು ಹಾಗೆ ಬಿಡಬೇಕು. ಈ ಮಳೆ ಚಳಿಗಾಲದಲ್ಲಿ ಹೊರಗಡೆ ಬಿಟ್ಟರೆ ಅದು ಹರಳೋದಿಲ್ಲ, ಹಿಟ್ಟು ಹಾಗೆ ಇರುತ್ತೆ. ಒಂದು ಕೆಲಸ ಮಾಡಬೇಕು. ಏನು ಮಾಡಬೇಕಪ್ಪ ಅಂತ ಅಂದರೆ ಇದನ್ನು ಒಂದು ಅಕ್ಕಿ ಬಾಕ್ಸಲ್ಲಿ ಒಂದು ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ಇದನ್ನು ಇಟ್ಟು ಪ್ಲೇಟ್ ಇಟ್ಟು ಮತ್ತೆ ಕವರ್ ಮಾಡಬೇಕಾಗುತ್ತೆ. ಆಗ ಹೀಟ್ ಆಗುತ್ತಲ್ಲ, ಸೊ ಬೇಗ ಹಿಟ್ಟು ಹರಳುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಕ್ಲೈಮೇಟ್ಗೆ ಅಂದರೆ ಚಳಿ ಮಳೆಗಾಲದಲ್ಲೆಲ್ಲ ಹಿಟ್ಟು ಹೊರಗಡೆ ಮಡಗಿದ್ರೆ ಹರಳೋದಿಲ್ಲ. ಅದಕ್ಕೋಸ್ಕರ ಈ ಟಿಪ್ಸನ್ನು ನೀವು ಯೂಸ್ ಮಾಡಿ. ಯಾಕೆಂದರೆ ಇವಾಗ ನಾನು ಮಳೆ ಇರೋದ್ರಿಂದ ನಾನು ಸೇಮ್ ಅದೇ ಪ್ರೊಸೀಜರನ್ನೇ ಮಡಗೋದು. ಇವಾಗ ಪ್ಲೇಟನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಕೂಡ ಗಾಳಿ ಹೋಗಬಾರ್ದು, ಆ ರೀತಿಯಾಗಿ ಪ್ಲೇಟನ್ನು ಟೈಟಾಗಿ ಹಾಕ್ಕೊಬೇಕಾಗುತ್ತೆ. ಆ ಒಂದು ಮಿಕ್ಸಿನಲ್ಲಿ ಆಡಿಸಿರ್ತೀವಲ್ಲ, ಆ ಒಂದು ಕಾವೇನಿರುತ್ತೆ ಅದರಲ್ಲೇ ಅದು ಚೆನ್ನಾಗಿ ಹಳ್ಳುತ್ತೆ ಹಿಟ್ಟು ಅಂತಲೇ ಹೇಳ್ಬೋದು. ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ, ಡಬಲ್ ಆಗಿದೆ, ನೋಡ್ತಾ ಇರ್ಬೋದು. ನೋಡಿ, ತುಂಬಾ ಚೆನ್ನಾಗಿ ಹಳ್ಳಿದೆ ಹಿಟ್ಟು. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಒಂದು ಸಲ ಎಷ್ಟೊಂದು ಬಬಲ್ಸ್ ಇದೆ ನೋಡಿ, ನೊರೆ ನೊರೆ ಥರ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ. ಈ ರೀತಿಯಾಗಿ ಹೂವಿನ ಥರ ಇರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಇಡ್ಲಿ ಪಾತ್ರೆಯನ್ನು ನೀರು ಹಾಕಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಇಲ್ಲಿ ನಾನು ಹುಣ್ಸೆಹಣ್ಣನ್ನ ಹಾಕ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ಹಾಕೋದ್ರಿಂದ ಕರೆ ಕಟ್ಟೋದಿಲ್ಲ ಅಂತ ಹೇಳಿ. ನೆಕ್ಸ್ಟ್ ನಾನಿಲ್ಲಿ ಇಡ್ಲಿ ಸೆಟ್ಟನ್ನು ತೊಗೊಂಡು ಪ್ಲೇಟನ್ನು ಆಯಿಲನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಮುಕ್ಕಾಲು ಭಾಗ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಅದು ಅಳ್ಳುತ್ತೆ, ಚೆನ್ನಾಗಿ ಉಬ್ಬಿ ಬರುತ್ತೆ. ಅದಕ್ಕೋಸ್ಕರ ತುಂಬ ಹಾಕ್ಬಿಟ್ರೆ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ನಾನಿಲ್ಲಿ ಮುಕ್ಕಾಲು ಭಾಗದಷ್ಟು ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ಹಿಟ್ಟನ್ನು ಪ್ಲೇಟ್ಗೆ ಹಾಕಿ ನಾನಿಲ್ಲಿ ಆಲ್ರೆಡಿ ಪಾತ್ರೆ ಒಳಗಡೆ ಇಟ್ಟಿದ್ದೀನಿ. ಇನ್ನು ಮಿಕ್ಕಿದ 2 ಪ್ಲೇಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲದಕ್ಕೂ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಪ್ಲೇಟ್ಗಳಿಗೆ. ನೆಕ್ಸ್ಟ್ ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಐ ಫ್ಲೇಮಲ್ಲಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ. ಸ್ಪಾಂಜಿಯಾಗಿ ಹಾಗೆ ಮಲ್ಲಿಗೆ ಥರನೇ ಇರುತ್ತೆ. ಒಂದು ಕಲರಾಗಲು ಕೂಡ ತುಂಬ ವೈಟಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ 10 ನಿಮಿಷ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡಿ ಲಿಡ್ಡನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿದ ನಂತರ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ. ಹಾಗೆ ಇಲ್ಲಿ ನಾನು ಬಾಣಲಿಗೆ ನೀರನ್ನು ಹಾಕ್ಕೊಂಡು ನಾನೇನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು ಆ ನೀರನ್ನು ಸ್ವಲ್ಪ ತಳಕ್ಕೆ ನಾವು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ. ನಾನಿವಾಗ ಒಂದು ಸ್ಪೂನೇ ಸಹಾಯದಿಂದ ಈ ರೀತಿಯಾಗಿ ತೆಗೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಸ್ಪಾಂಜಿಯಾಗಿರುತ್ತೆ. ಹಾಗೆ ಮಲ್ಲಿಗೆ ಥರ ಮುಟ್ಟಿದ್ರೆ ಸಾಫ್ಟಾಗಿ, ತಿನ್ನಲಿಕ್ಕೂ ಅಷ್ಟೇ ಬೆಣ್ಣೆ ಥರ ಇರುತ್ತೆ ಅಂತಲೇ ಅನ್ಬೋದು. ನಾನಿಲ್ಲೊಂದು ಬಾಳೆದಲ್ಲೇ ಇಟ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲವನ್ನು ನಾನಿಲ್ಲಿ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಈ ಇಡ್ಲಿಯನ್ನು ಈಗ ಎಲ್ಲದನ್ನು ತೆಗೆದು ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಪ್ರೆಸ್ ಆಗುತ್ತೆ ಅಂತೇಳಿ. ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ, ಹುಳಿ ಅಂತ ಅನಿಸೋದಿಲ್ಲ. ನೀವು ವೆಜ್ ಆ್ಯಂಡ್ ನಾನ್ ವೆಜ್ ಎರಡಕ್ಕೂ ನೀವು ಈ ಒಂದು ಇಡ್ಲಿಯನ್ನು ಟೇಸ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮನೆಯಲ್ಲಿ ಒಮ್ಮೆ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.